Okay, my dear students, ಈಗ ಮುಂದಿನ question number 9. Question number 9 in exercise 5.2. Prove that the function f given by f of x equal to modulus of x minus 1, comma x belongs to real number is not differentiable at x equal to 1. Is not differentiable ಅನ್ನತಾನ ಅವ differentiable ಅಂತ ಹೇಳತ್ತಿಲ್ಲ. Is not differentiable at x equal to 1 ಅನ್ನತಾನ. ಸೊ ಹಂಗ ನಾವ್ ಏನ್ ಮಾಡ್ಬೇಕ, ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ಬೇಕು. ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ಬೇಕಂತಂದ್ರ ಈಗ ಕಂಟಿನ್ಯೂಟಿ ಕಾನ್ಸೆಪ್ಟ್ ಒಳಗೆ ನಾವ್ ಏನ್ ಮಾಡ್ತಿದ್ವಿ, ನಾಟ್ ಕಂಟಿನ್ಯೂಸ್ ಅಂತ ಹೇಳಕ ಎಲ್ ಎಚ್ ಎಲ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಅವೆರಡು ನಾಟ್ ಈಕ್ವಲ್ ಅಂತ ತೋರಿಸ್ತಿದ್ವಿ. ಸೊ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಎಲ್ ಎಚ್ ಡಿ ಆರ್ ಎಚ್ ಡಿ, ಡಿ ಅಂದ್ರೆ ಡೆರಿವೇಟಿವ್, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಚೆಕ್ ಮಾಡ್ಕೊಂಡು ಎರಡು ನಾಟ್ ಈಕ್ವಲ್ ಅಂತ ತೋರಿಸಿದ್ರೆ ನಮಗೆ ಏನಕ್ಕೈತಿ, ಈ ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ದಂಗ ಆಕೈತಿ. ಸೊ ಹಂಗ ಎಲ್ ಎಚ್ ಡಿ ಆರ್ ಎಚ್ ಡಿ ಅಂದ್ರೆ ಏನ್, ಇವು ಹೆಂಗ್ ಚೆಕ್ ಮಾಡೋದು? ಇವನ್ನ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾನ. ಎಲ್ ಎಚ್ ಡಿ ಅಂದ್ರೆ ಏನಪ್ಪಾ ಫಾರ್ಮುಲಾ ನೋಡ್ರಿ. ಎಲ್ ಎಚ್ ಡಿ ಅಂದ್ರೆ ಏನ್ ಚೆಕ್ ಮಾಡ್ಕೋಬೇಕು ಅಂತಂದ್ರ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0, ಯಾವ್ದೋ ಒಂದು ಸ್ಮಾಲ್ ಕ್ವಾಂಟಿಟಿ ಎಚ್ ಟೆನ್ಸ್ ಟು 0, ಲೆಫ್ಟ್ ಸೈಡ್ ಇಂದ ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಮೈನಸ್ ಎಚ್. ಇದು ಎಲ್ ಎಚ್ ಡಿ ಫಾರ್ಮುಲಾ. ಇನ್ನು ಆರ್ ಎಚ್ ಡಿ ಚೆಕ್ ಮಾಡ್ಕೋಬೇಕಂದ್ರೆ ಸೇಮ್ ಟು ಸೇಮ್ ಇದೇ ತರ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0, ಎಫ್ ಆಫ್ ಇಲ್ಲಿ ಎ ಮೈನಸ್ ಎಚ್ ಇತ್ತಲ್ಲ, ಇಲ್ಲಿ ಏನ್ ಬರಿಬೇಕು, ಎ ಪ್ಲಸ್ ಎಚ್ ಬರಿಬೇಕು. ಇನ್ನು ಉಳಿಕಿದೆಲ್ಲ ಸೇಮ್ ಆಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ ಮೈನಸ್ ಎಚ್ ಇದ್ದಲ್ಲಿ ಪ್ಲಸ್ ಎಚ್. ಫಾರ್ಮುಲಾ ನೋಡ್ರಿ ಸೇಮ್ ಟು ಸೇಮ್ ಅದಾವ, ಅವೇನ್ ಚೇಂಜ್ ಇಲ್ಲ. ಬಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಇಲ್ಲಿ ಮೈನಸ್ ಎಚ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಪ್ಲಸ್ ಎಚ್. ಕೆಳಗಡೆ ಪ್ಲಸ್ ಬರೆದ್ರು ಒಂದ ಬಿಟ್ರು ಒಂದ. ಸೊ ಇಲ್ಲಿ ಪ್ಲಸ್ ಎಚ್, ಇಲ್ಲಿ ಮೈನಸ್ ಎಚ್ ಇವೆರಡು ಚೆಕ್ ಮಾಡ್ಕೊಂಡು ಇವೆರಡು ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಇವೆರಡು ನಾಟ್ ಈಕ್ವಲ್ ಅಂತ ತೋರಿಸಿದ್ರೆ ನಮ್ಗೆ ಏನಕ್ಕೈತಿ, ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ದಂಗ ಆಕೈತಿ. ಸೊ ಹಂಗಾರೆ ಇಲ್ಲಿ ಎ ಐತಲ್ಲ, ಎ ಅನ್ನೋದು ಲಿಮಿಟ್ ಪಾಯಿಂಟ್. ಅಂದ್ರೆ ನಮ್ಗೆ ಏನ್ ಕೊಟ್ಟ, ನಾವು ಅಟ್ ಎಕ್ಸ್ ಈಕ್ವಲ್ ಟು 1 ಕೊಟ್ಟಾನ. ಅಂದ್ರೆ ಎ ಪ್ಲೇಸ್ ಒಳಗೆ ಏನ್ ಹಾಕೋಬೇಕು, ನಾವು 1 ಹಾಕೋಬೇಕು. ಅಂದ್ರೆ ಇಲ್ಲಿ 1 ಮೈನಸ್ ಎಚ್ 1 ಪ್ಲಸ್ ಎಚ್ ಅಂತ ನಾವು ಬರ್ಕೋಬೇಕು. ಅದಕ್ಕಿಂತ ಮುಂಚೆಕ್ ಇನ್ನೂ ಕ್ವಶನ್ ಡೀಪ್ ಆಗಿ ನೀವು ಅರ್ಥ ಮಾಡ್ಕೊರಿ. ಫಂಕ್ಷನ್ ಏನೈತೆ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಐತಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಐತಲ್ಲ, ನಿಮ್ ಮಾಡ್ಯುಲಸ್ ಆಫ್ ಫಂಕ್ಷನ್ ಮೀನಿಂಗ್ ಏನೈತಿ, ನಿಮ್ದು ಡೆಫಿನಿಷನ್ ಏನೈತಿ ಮಾಡ್ಯುಲಸ್ ಆಫ್ ಎಕ್ಸ್ ಅದ ನಿಮ್ಗೆಲ್ಲ ಗೊತ್ತಿರೋಂಗ ಮಾಡ್ಯುಲಸ್ ಆಫ್ ಎಕ್ಸ್ ಫಂಕ್ಷನ್ ಡೆಫಿನಿಷನ್ ಬರೀತೆ ನೋಡ್ರಿ ಇಲ್ಲಿ. ಸೊ ಇದು ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದು ಒಳಗಡೆ ಏನೈತಲ್ಲ ಎಕ್ಸ್, ಅದು ನಿನಗೆ ಏನೋ ಪಾಸಿಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಅದೇನ್ ಮಾಡ್ತೈತಿ ನಿನಗದ, ಅದಕ್ಕೆ ಡ್ಯೂಟಿ ಏನು ಮಾಡಂಗಿಲ್ಲ. ಅದು ಯಾಕೆ ಹೇಳ, ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರೆ ವಾಪಸ್ ಪಾಸಿಟಿವ್ ವ್ಯಾಲ್ಯೂನ ಸಿಗ್ತೈತಿ ನಿನಗ, ನೆಗೆಟಿವ್ ವ್ಯಾಲ್ಯೂ ಅಂತೂ ಏನು ಸಿಗಂಗಿಲ್ಲ. ಸೊ ಹಂಗಾರ ಅದು ಪ್ಲಸ್ ಎಕ್ಸ್ ಇದ್ರೆ ಪ್ಲಸ್ ಎಕ್ಸ್ ಸಿಗ್ತೈತಿ. ಅಕಸ್ಮಾತ್ ಏನಾರ ಈ ಎಕ್ಸ್ ನೆಗೆಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ, ಅಂದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇತ್ತು ಅಂತಂದ್ರ ಅವಾಗ ಮಾಡ್ಯುಲಸ್ ಡ್ಯೂಟಿ ಏನದ, ನೆಗೆಟಿವ್ ಟರ್ಮ್ಸ್ ನ ಪಾಸಿಟಿವ್ ಮಾಡೋದು ಅದರದ್ದು ಡ್ಯೂಟಿ. ಅದ ಮಾಡ್ಯುಲಸ್ ಮೇಕ್ಸ್ ನೆಗೆಟಿವ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಅಂತ ಬರ್ಸಿರ್ತಾರೆ ನಿಮಗೆ. ಸೊ ಹಂಗಾರ ಈ ನೆಗೆಟಿವ್ ಕ್ವಾಂಟಿಟಿನ ಪಾಸಿಟಿವ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಒಬ್ಬ ಮೈನಸ್ ಬೇಕಾಗುದಿಲ್ಲ. ಮೈನಸ್ ಕ್ವಾಂಟಿಟಿನ -2 ಐತೆ ಅನ್ಕೋ, ಇನ್ನೊಂದು ಇದು ಪಾಸಿಟಿವ್ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕು. ಇದಕ್ಕ ಈ ಎಕ್ಸ್ಟ್ರಾದಾಗ ಮೈನಸ್ ನೆಗೆಟಿವ್ ಕ್ವಾಂಟಿಟಿ ಹಾಕಿದ್ರೆ ಇನ್ನೊಂದು ಮೈನಸ್ ಇದ್ದಾಗ ಅಷ್ಟೇ ಪಾಸಿಟಿವ್ ಆಕೈತದ. ಸೊ ಹಂಗಾರೆ ಇಲ್ಲಿ ಏನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಮೈನಸ್ ಎಕ್ಸ್ ಆಗ್ಬೇಕು. ಯಾವಾಗ ಎಕ್ಸ್ ಪ್ಲೇಸ್ ಒಳಗೆ ನೆಗೆಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇನ್ನೊಂದು ಮೈನಸ್ ಬೇಕಾಕೈತಿ ಪಾಸಿಟಿವ್ ಮಾಡ್ಕೊಳಕ. ಸೊ ಇದು ಮಾಡ್ಯುಲಸ್ ಫಂಕ್ಷನ್ ಅದ ಡೆಫಿನಿಷನ್. ಸೊ ಸೇಮ್ ಟು ಸೇಮ್ ಆ ಡೆಫಿನಿಷನ್ ಪ್ರಕಾರ ನಾವು ಕೊಟ್ಟಿರೋ ಫಂಕ್ಷನ್ ಅನ್ನ ಬರ್ಕೊಳ್ಳೋಣ. ಕೊಟ್ಟಿರೋ ಫಂಕ್ಷನ್ ಏನೈತದ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಐತಿ. ಇಲ್ಲಿ ಬರ್ಕೊಳ್ಳೋಣ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಐತಿ. ಎಕ್ಸ್ ಮೈನಸ್ 1 ಬರ್ಕೊಂಡಿವಿ. ಸೇಮ್ ಟು ಸೇಮ್ ಈ ಟೈಪ್ ಬರೆಯಕ್ ಟ್ರೈ ಮಾಡ್ರಿ ನೋಡ್ರಿ. ಈ ಎಕ್ಸ್ ಮೈನಸ್ 1 ಒಳಗಡೆ ಐತಲ್ಲ, ಮಾಡ್ಯುಲಸ್ ಫಂಕ್ಷನ್ ಒಳಗಡೆ ಐತಲ್ಲ, ಈ ಎಕ್ಸ್ ಮೈನಸ್ 1 ನಿನಗೆ ಏನಾದ್ರೂ ಪಾಸಿಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಇದರದ್ದು ಏನು ಡ್ಯೂಟಿ ಇಲ್ಲ. ಅದು ಸೇಮ್ ಏನ್ ಉಳಿತೈತಿ, ಎಕ್ಸ್ ಮೈನಸ್ 1 ಉಳಿತೈತಿ, ಏನು ಪ್ರಾಬ್ಲಮ್ ಇಲ್ಲ.
ಪಾಸಿಟಿವ್ ವ್ಯಾಲ್ಯೂ ಇತ್ತಂದ್ರ ಅಕಸ್ಮಾತ್ ಏನಾರ ದಿಸ್ ಎಕ್ಸ್ ಮೈನಸ್ ಒನ್ ಏನಾರ ಈ ಎಕ್ಸ್ ಮೈನಸ್ ಒನ್ ಏನಾರ ನಿಂಗೆ ನೆಗೆಟಿವ್ ವ್ಯಾಲ್ಯೂ ಕೊಡಕತ್ತಿತ್ತು ಅಂತಂದ್ರ ಈ ಎಕ್ಸ್ ಮೈನಸ್ ಒನ್ನಿಗೆ ಎಕ್ಸ್ಟ್ರಾ ಒಬ್ಬ ಮೈನಸ್ ಮಲ್ಟಿಪ್ಲೈ ಹಾಕಾನ ಇಲ್ಲಿ ಎಕ್ಸ್ಟ್ರಾ ಒಬ್ಬ ಮೈನಸ್ ಮಲ್ಟಿಪ್ಲೈ ಹಾಕಾನ ಯಾಕೆ ಹೇಳ ಇದು ನೆಗೆಟಿವ್ ವ್ಯಾಲ್ಯೂನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕಲ್ಲ ಸೊ ಆ ಎಕ್ಸ್ಟ್ರಾ ಮೈನಸ್ ಇಲ್ಲಿ ಬರ್ದೇನೆ ಸೊ ಈ ಡೆಫಿನಿಷನ್ ಅನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ನಾ ಬರ್ಕೊಳ್ಳೋದಾದ್ರೆ ಇದನ್ನ ಇಲ್ಲೇ ಮುಂದೆ ಬರೀಲ ಇಲ್ಲೇ ಮುಂದೆ ಬರಿತೇನೆ ನೋಡ್ರಿ ಇನ್ನೊಂದು ಸ್ವಲ್ಪ ನೀಟಿಗೆ ಮಾಡಿಫೈ ಮಾಡಿ ಈ ಮೈನಸ್ ಒನ್ ಆ ಕಡೆ ಕರ್ಕೊಂಡು ಹೋದ್ರೆ ಪ್ಲಸ್ ಒನ್ ಆಕ್ಚುಲಿ ನೀವು ಇನ್ಇಕ್ವಾಲಿಟಿ ಒಳಗ ಇದನ್ನ ಪ್ಲಸ್ ಒನ್ ಈ ಕಡೆ ಪ್ಲಸ್ ಒನ್ ಮಾಡ್ಕೊಂಡು ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡ್ಕೋಬೇಕ ಅಷ್ಟೆಲ್ಲ ನೀವು ಚಿಂತೆ ಮಾಡೋ ಬದ್ಲಿ ಏನ್ ಮಾಡ್ಕೋ ಡೈರೆಕ್ಟ್ ಆಗಿ ಮೈನಸ್ ಒನ್ ಆ ಕಡೆ ತೊಗೊಂಡು ಹೋಗಿ ಅನ್ಕೋರಿ ಅದೇನಕ್ಕೈತದ ಪ್ಲಸ್ ಒನ್ ಅಂದ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಒನ್ ಮೈನಸ್ ಒನ್ ಆ ಕಡೆ ಹೋದ್ರೆ ಪ್ಲಸ್ ಒನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಒನ್ ಇದ್ದಾಗ ಫಂಕ್ಷನ್ ಏನೈತಿ ನಾರ್ಮಲ್ ಎಕ್ಸ್ ಮೈನಸ್ ಒನ್ ಐತಿ ಎಕ್ಸ್ ಮೈನಸ್ ಒನ್ ಐತಿ ಏನೂ ಪ್ರಾಬ್ಲಮ್ ಇಲ್ಲ ಏನೇನೂ ಪ್ರಾಬ್ಲಮ್ ಇಲ್ಲ ಅದ ಅಕಸ್ಮಾತ್ ಫಂಕ್ಷನ್ ಲೆಸ್ ದೆನ್ ಜೀರೋ ಇತ್ತಂದ್ರೆ ಅಂದ್ರೆ ಈಗ ಮೈನಸ್ ಒನ್ ಆ ಕಡೆ ಕರ್ಕೊಂಡು ಹೋಗು ಮೈನಸ್ ಒನ್ ಆ ಕಡೆ ಕರ್ಕೊಂಡು ಹೋದ್ರೆ ಪ್ಲಸ್ ಒನ್ ಆಕೈತಿ ಸೊ ಫಂಕ್ಷನ್ ಏನ್ ಬಂತಿಲ್ಲ ಮೈನಸ್ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಮೈನಸ್ ಒನ್ ಸೊ ಇದನ್ನ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಲಿ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆಗ್ತದೆ ಅಂದ್ರೆ ಮೈನಸ್ ಎಕ್ಸ್ ಈ ಕಡೆ ಬರ್ಕೋತೇನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಈ ಕಡೆ ಬರಿ ಬದ್ಲಿ ಈ ಕಡೆ ಬರ್ಕೋತೇನೆ ಚಂದ ಕಾಣ್ಲಿ ಅಂತ ಫಸ್ಟ್ ಪಾಸಿಟಿವ್ ಟರ್ಮ್ ಇಲ್ಲ ಅಂತ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಲ್ಲಿ ಬರ್ದೇನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಈ ಕಡೆ ಬರ್ಕೊಂಡೇನಿ ಸೊ ಇದ ಡೆಫಿನೇಷನ್ ಅನ್ನ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಿದೆ ಇದು ಮಾಡ್ಯುಲಸ್ ಆಫ್ ಎಕ್ಸ್ ಡೆಫಿನೇಷನ್ ಇದು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಒನ್ ಡೆಫಿನೇಷನ್ ಅದನ್ನ ಅದರ್ ಟೈಪ್ ಬರ್ಕೊಂಡಿವಿ ಇದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಒಂದು ಸ್ವಲ್ಪ ನಮಗೆ ಬೇಕಾಗೋ ಟೈಪ್ ಇಲ್ಲಿ ಬರ್ಕೊಂಡಿವಿ ಇದಾದ್ಮೇಲೆ ಒಂದು ಲೈನ್ ಹೊಡಿತೀನಿ ಇದಾದ್ಮೇಲೆ ಒಂದು ಲೈನ್ ಡ್ರಾ ಮಾಡ್ತೇನೆ at ಎಲ್ಲಿಪ್ಪ at x equal to 1 ಅನ್ನೋತನ at x equal to 1 ಬರದೆ ಸೊ ಈಗ ಲೈನ್ ಮೇಲೆ ಕೊಟ್ಟಿರೋ ಕ್ವಶನ್ ಅನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡ್ತೇನೆ x is greater than or equal to 1 ಇದ್ದಾಗ x is greater than or equal to 1 ಇದ್ದಾಗ ಅಂದ್ರೆ ಈ ಕಡೆ ಸ್ಪೇಸ್ ಗ್ರೇಟರ್ ದೆನ್ 1 ಅಂದ್ರೆ ಈ ಕಡೆ ಫಂಕ್ಷನ್ ಏನೈತಿ ನಿಮ್ದು x minus 1 ಐತಿ x minus 1 if x is less than 1 ಅಂದ್ರೆ ಈ ಕಡೆ ಫಂಕ್ಷನ್ ಏನೈತಿ 1 minus x ಐತಿ 1 minus x ಬರ್ದೇನೆ ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ ಅನ್ನ ಕ್ವಶನ್ ಅನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಿದ್ವಿ ಈಗ ಸ್ಟಾರ್ಟ್ ಮಾಡ್ತೇನೆ ಆನ್ಸರ್ ಇಷ್ಟೊತ್ತನ ಹೇಳಿದ್ದು ಒಂದು ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡೇನಿ ಆಮೇಲೆ ಇದು ಬ್ಯಾಕ್ ಗ್ರೌಂಡ್ ಕಾನ್ಸೆಪ್ಟ್ ಈಗ ನಾನು ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೇನೆ LHD ಕಾನ್ಸೆಪ್ಟ್ ಏನಪ್ಪಾ LHD ಚೆಕ್ ಮಾಡ್ಕೋಬೇಕು RHD ಚೆಕ್ ಮಾಡ್ಕೋಬೇಕು ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು ದೇರ್ ಫಾರ್ ನಾಟ್ ಡಿಫರೆನ್ಷಿಯಬಲ್ ಅಂತ ಬರಿಬೇಕು ಈಗ LHD ಚೆಕ್ ಮಾಡ್ಕೊಳ್ಳೋಣ LHD ಅಂದ್ರೆ ಏನಿತ್ತಪ್ಪ ಇಲ್ಲಿ ಲಿಮಿಟ್ ಆಸ್ h ಟೆನ್ಸ್ ಟು f ಆಫ್ a ಮೈನಸ್ h ಐತಲ್ಲ ಸೊ ನಾ ಅದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರ ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h a ಅಂದ್ರೆ ಏನಪ್ಪಾ ಇದು ಎ ಅಂದ್ರ ಕೊಟ್ಟಿರುವಂತ ಲಿಮಿಟ್ ಪಾಯಿಂಟ್ ಎಲ್ಲಿ ಕೇಳತ್ತಾನ at x equal to 1 ಕೇಳತ್ತಾನ ಆ ಪ್ರಾಬ್ಲಮ್ ಇರೋದು 1 ಗೆ ಐತಿ ಗ್ರೇಟರ್ ದೆನ್ 1 ಲೆಸ್ ದೆನ್ 1 ಲೈನ್ ಮೇಲೂ ನಾವು 1 ರಿಪ್ರೆಸೆಂಟ್ ಮಾಡೀವಿ ಸೊ ಹಂಗಾರ f ಆಫ್ a ಮೈನಸ್ h ಇದ್ದಲ್ಲಿ 1 ಮೈನಸ್ h ಮೈನಸ್ f ಆಫ್ 1 a ಇದ್ದಲ್ಲಿ ಏನ್ ಬರಿಬೇಕಾ 1 ಡಿವೈಡೆಡ್ ಬೈ ಲೆಫ್ಟ್ ಹ್ಯಾಂಡ್ ಅಂದ್ರೆ ಮೈನಸ್ h ಇರಬೇಕು ಇದನ್ನ ಚೆಕ್ ಮಾಡ್ಕೋಬೇಕು ಇದಾದ ನಂತರ RHD ಅಂದ್ರೆ ಸೇಮ್ ಟು ಸೇಮ್ ಇದೆ ಲಿಮಿಟ್ ಆಸ್ h ಟೆನ್ಸ್ ಟು ನಾವು 0 ಬರಿಬೇಕಾ f ಆಫ್ ಇಲ್ಲಿ ಮೈನಸ್ h ಇದ್ದಲ್ಲಿ ಏನ್ ಬರಿಬೇಕಪ್ಪ ಪ್ಲಸ್ h ಬರಿಬೇಕು ಇನ್ನು ಉಳಿಕಿದ ಸೇಮ್ ಮೈನಸ್ h ಇದ್ದಲ್ಲಿ ಏನ್ ಬರಿಬೇಕಾ ಪ್ಲಸ್ h ಬರಿಬೇಕು ನೋಡ್ಕೋರಿ ಇದು ಸೇಮ್ ಅಂತ ನೋಡ್ರಿ h ಟೆನ್ಸ್ ಟು 0 f ಆಫ್ a ಪ್ಲಸ್ h ಮೈನಸ್ f ಆಫ್ a ಡಿವೈಡ್ ಬೈ h ರೈಟ್ ಸೊ ಇವಾಗ ಚೆಕ್ ಮಾಡ್ಕೋತ ಹೋಗೋಣ f ಆಫ್ 1 ಮೈನಸ್ h f ಆಫ್ 1 ಮೈನಸ್ h ಏನ್ ಮಾಡೋಣ ಇಲ್ಲಿ ಅಪ್ಲೈ ಮಾಡೋಣ ಸೊ ಇಲ್ಲಿ f ಆಫ್ 1 ಮೈನಸ್ h ಅಂತಂದ್ರ ಈ f ಆಫ್ x ಫಂಕ್ಷನ್ ಏನೈತಿ ಅಂದ್ರೆ f ಆಫ್ x ಫಂಕ್ಷನ್ x ಮೈನಸ್ 1 ಐತಿ ಇದನ್ನ ಡೆಫಿನೇಷನ್ ಡಿಫೈನ್ ಮಾಡಿ ಮಾಡಿಫಿಕೇಶನ್ ಮಾಡಿದ್ದು ಏನೈತಿ ಇಲ್ಲಿ x ಮೈನಸ್ 1 ಐತಿ ಇದನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಿ ಸೊ ಹಂಗಾರ
ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದ್ರ ಫಂಕ್ಷನ್ ಲೆಫ್ಟ್ ಸೈಡ್ ಈ ಫಂಕ್ಷನ್ ಐತಿ, ರೈಟ್ ಸೈಡ್ ಈ ಫಂಕ್ಷನ್ ಐತಿ. ಲೆಫ್ಟ್ ಸೈಡ್ ಹಾಕು, ಏನ್ ಹಾಕು, ಎಫ್ ಆಫ್ 1 ಮೈನಸ್ ಎಚ್ ಐತಿ, ಎಕ್ಸ್ ಜಗದ 1 ಮೈನಸ್ ಎಚ್ ಐತಿ ಹೌದಿಲ್ಲ, ಈ ಎಕ್ಸ್ ಜಗದ 1 ಮೈನಸ್ ಎಚ್ ಸಬ್ಸ್ಟಿಟ್ಯೂಷನ್ ಮಾಡ್ತು. ಇಲ್ಲಿ ನೋಡಿ ಎರೋ ಮಾರ್ಕ್ ಹಾಕಿ ಇಲ್ಲಿ ಸಾಲ್ವ್ ಮಾಡ್ತೇನೆ. 1 ಆಸ್ ಇಟ್ ಈಸ್ ಮೈನಸ್ ಆಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನನ್ನತ್ತನವ 1 ಮೈನಸ್ ಎಚ್. ಸರ್ ಈ ಕಡೆ ಯಾಕೆ ಮಾಡತ್ತೀರಿ, ಈ ಕಡೆ ಯಾಕೆ ಮಾಡತ್ತಿಲ್ಲ, ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡತ್ತೀವಿ, ಅದಕ್ಕೆ ಲೆಫ್ಟ್ ಸೈಡ್ ಹಾಕ್ಬೇಕು. ಸೊ ಹಂಗಾರೆ 1 ಮೈನಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ 1 ಮೈನಸ್ ಎಚ್ ಹಾಕ. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರ 1 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಚ್, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆದ್ರೆ ಏನ್ ಉಳಿತೈತಿ ನಿನಗ ಪ್ಲಸ್ ಎಚ್ ಉಳಿತೈತಿ. ಸೊ ಈ ಪ್ಲೇಸ್ ಒಳಗ ಪ್ಲಸ್ ಎಚ್, ಇನ್ನು ಮೈನಸ್ ಹಂಗೆ ಐತಿ, ಮೈನಸ್ ಹಂಗೆ ಇಡು. ಎಫ್ ಆಫ್ 1 ಅಂದ್ರೆ ಎಕ್ಸ್ ಜಗದಾಗ 1 ಸಬ್ಸ್ಟಿಟ್ಯೂಷನ್ ಮಾಡು. ಈ ಪ್ಲೇಸ್ ಒಳಗೆ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮೈನಸ್ 1 0 ಆತ. ಲೆಫ್ಟ್ ಸೈಡ್ ಈ ಫಂಕ್ಷನ್ 1 ಎಕ್ಸ್ ಜಗದಾಗ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮೈನಸ್ 1 0 ಆಯ್ತು. ಸೊ ಹಂಗಾರೆ 0 ಡಿವೈಡೆಡ್ ಬೈ ಮೈನಸ್ ಎಚ್ ಹಂಗೆ ಇಡು, ಡಿವೈಡ್ ಬೈ ಮೈನಸ್ ಎಚ್ ಹಂಗೆ ಇಡು. ಸೊ ಹಂಗಾರೆ ಇದು ಏನಾಯ್ತು ಪ್ಲಸ್ ಎಚ್ ಮೈನಸ್ 0 ಎಚ್ ಡಿವೈಡ್ ಬೈ ಮೈನಸ್ ಎಚ್ ಪ್ಲಸ್ ಎಚ್ ಮೈನಸ್ ಎಚ್ ಕ್ಯಾನ್ಸಲ್ ಆದ್ರೆ ಹಿಂಗೇನು ಉಳಿತೈತಿ ಮೈನಸ್ 1 ಬಂತಿಲ್ಲ, ಯಾಕಂದ್ರೆ ಇಲ್ಲಿ ಮೈನಸ್ ಕೆಳಗೊಂದು ಮೈನಸ್ ಐತಲ್ಲ, ಸೊ ಮೈನಸ್ 1 ಬಂತು. ಅದೇ ರೀತಿ ಆಸ್ ಇಟ್ ಈಸ್ ಈಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡ್ಕೊಳ್ಳೋಣ. 1 ಮೈನಸ್ ಎಚ್ ಇದ್ದಲ್ಲಿ 1 ಪ್ಲಸ್ ಎಚ್ ಐತಿ. ಸೊ ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಫಂಕ್ಷನ್ ಇದು, ರೈಟ್ ಸೈಡ್ ಫಂಕ್ಷನ್ ಇದೈತಿ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ಎಕ್ಸ್ ಪ್ಲೇಸ್ ಒಳಗೆ. ಈ ಎಕ್ಸ್ ಪ್ಲೇಸ್ ಒಳಗೆ 1 ಪ್ಲಸ್ ಎಚ್ ಹಾಕಿ, ಎಕ್ಸ್ ಪ್ಲೇಸ್ ಒಳಗೆ 1 ಪ್ಲಸ್ ಎಚ್ ಇಲ್ಲೇ ಸಾಲ್ವ್ ಮಾಡ್ಬಿಡೋಣ. ಈ ಎಕ್ಸ್ ಪ್ಲೇಸ್ ಒಳಗ 1 ಪ್ಲಸ್ ಎಚ್ ಹಾಕು, ಈ ಮೈನಸ್ 1 ಹಂಗ ಇಡು. ಸೊ ಹಂಗಾರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ ಏನ್ ಸಿಗ್ತೈತಿ ನಿನಗೆ ಇಲ್ಲಿ ಓನ್ಲಿ ಎಚ್ ಸಿಗ್ತೈತಿ. ಎಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ ಎಚ್ ಸಿಕ್ತು. ಸೊ ಹಂಗಾರೆ ಎಫ್ ಆಫ್ 1 ಪ್ಲಸ್ ಎಚ್ ಬಂತು. ಇಲ್ಲಿ ಎಚ್ 1 ಪ್ಲಸ್ ಎಚ್ ಹಾಕಿದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಎಚ್ ಬಂತು. ಕೆಳಗಡೆ ಸಾರಿ ಇದನ್ನೇ ಐತಲ್ಲ ಎಫ್ ಆಫ್ 1 ಮೈನಸ್ ಹಂಗೆ ಇಟ್ಕೋ, ಎಫ್ ಆಫ್ 1 ಎಕ್ಸ್ 1 ಹಾಕಿದ್ರೆ 1 ಮೈನಸ್ 1 0 ಆಯ್ತು, ಡಿವೈಡೆಡ್ ಬೈ ಎಚ್ ಐತಿ, ಈ ಎಚ್ ಹಂಗೆ ಇಡು. ಇದು ಎಫ್ ಆಫ್ ಎಚ್ ಇದ್ರೆ ಎಚ್ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದಿ, ಬರೀ ಎಚ್ ಐತಲ್ಲ ಹಂಗೆ ಇಡ್ಬೇಕಿದ್. ಎಚ್ ಮೈನಸ್ 0 ಅಂದ್ರೆ ಎಚ್ ಡಿವೈಡೆಡ್ ಬೈ ಎಚ್ ಹಂಗೆ ಇಡು. ಎಚ್ ಕ್ಯಾನ್ಸಲ್ ಆದ್ರೆ 1 ಬಂತು. ಮೇಲ್ಗಡೆ ಏನಿಂಗ ಪ್ಲಸ್ 1 ಬಂತು, ಕೆಳಗಡೆ ಸಾರಿ ಮೇಲ್ಗಡೆ ಮೈನಸ್ 1 ಬಂತು, ಕೆಳಗಡೆ ಪ್ಲಸ್ 1 ಬಂತು. ಇಲ್ಲಿ ಏನಾತ ಹಂಗಾರೆ ಹಿಯರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಇದೆರಡು ಕಂಪ್ಯಾರಿಸನ್ ಮಾಡಿದ್ರ ಹಿಯರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is not equal to right hand derivative. Therefore f of x is not differentiable at x equal to 1. So ಈ ರೀತಿ ಬರಿಬೇಕು. ನೋಡ್ಕೊರಿ ಸೊಲ್ಯೂಷನ್ ಬರ್ಕೊಳ್ರಿ. ಇದು ಡಿಟೇಲ್ ಕಾನ್ಸೆಪ್ಟ್, ಡಿಟೇಲ್ ಸೊಲ್ಯೂಷನ್. Right.